ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಸೊಸೆ ಇಬ್ರು ದೇವಸ್ಥಾನಕ್ಕೆ ಹೊಟ್ಬಿಟ್ರಲ್ಲ. ಪೂರ್ಣಿ ಹಾಗೆ ಅಪ್ಪ, ದೇವ್ರ ಪೂಜೆ ಅಂತ ಬಂದ್ರೆ ಎಲ್ಲಾನು ಮರ್ತ್ಬಿಡ್ತಾಳೆ. ನಿನ್ನೂ ಮರೆತು ಬಿಡ್ತಾಳ. ಚಿಕ್ಕಪ್ಪ, ಗುಡಿಯಲ್ಲಿರೋ ದೇವ್ರು ಬೇರೆ, ಮನೇಲಿರೋ ಪತಿ ದೇವ್ರು ಬೇರೆ. ಆ ದೇವ್ರಿಗೊಂದು ಪ್ರಯಾರಿಟಿ, ಈ ದೇವ್ರಿಗೊಂದು ಪ್ರಯಾರಿಟಿ. ಪಾಪ ನಮ್ಮ ಪೂರ್ಣಿ ಅದೆಷ್ಟು ಪೂಜೆ ಪುನಸ್ಕಾರ ಮಾಡ್ತಾಳೆ, ಆದ್ರೆ ಆ ದೇವರು ಅವಳಿಗೆ ಮಕ್ಕಳ ಭಾಗ್ಯನೇ ಕರುಣಿಸ್ಲಿಲ್ಲ. ಆ ದೇವರಿಗೆ ಅವಳ ಮೇಲೆ ಅದ್ಯಾಕಷ್ಟು ಕೋಪನೋ ಏನೋ. ಚಿಕ್ಕಮ್ಮ, ಅತ್ತಿಗೆಗೆ ಮಕ್ಕಳಿಲ್ಲ ಅಂತ ನೀವು ಇನ್ಯಾವತ್ತೂ ಹೇಳ್ಬಾರ್ದು. ಅತ್ತಿಗೆನೇ ಹೇಳ್ತಿರಲ್ವಾ, ನಾನು ಅವ್ರಿಗೆ ಮಗ ಇದ್ದ ಹಾಗೆ ಅಂತ. ನಾನು ಮತ್ತೆ ನಿಧಿ ಇಬ್ರು ಅತ್ತಿಗೆಗೆ ಮಕ್ಕಳಿದ್ದ ಹಾಗೆ. ನೀನು ಹೇಳಿದ ನಿಜ ಅಭಿ. ದೇವರು ಏನಾದರೂ ಪವಾಡ ಮಾಡಿ ಅವಿಗೂ ಮಗು ಆಗೋ ಹಾಗೆ ವರ ಕೊಟ್ಬಿಟ್ರೆ ಈ ಮನೆಯಲ್ಲಿ ಸಂತೋಷ ತುಂಬಿ ತುಳುಕಾಡತ್ತೆ. ಆಗತ್ತೆ, ದೇವ್ರ ಕೃಪೆ ಅವ್ರ ಮೇಲೆ ಇದ್ದೇ ಇರುತ್ತೆ. ಅವಿಗಾದರೂ ಸರಿ, ಅವಿಗಾದರೂ ಸರಿ, ಒಟ್ಟಿನಲ್ಲಿ ಈ ಮನೇಲಿ ಒಂದು ಪುಟ್ಟ ಕಂದನ ಅಳು ಕೇಳಬೇಕು. ಏನು ಮಗುನ? ಇಲ್ಲ ಇಲ್ಲ, ನನಗೆ ಈಗಲೇ ಮಕ್ಕಳು ಬೇಡ. ಇನ್ನೂ 2-3 ವರ್ಷ ನಾನು ಖುಷಿಯಾಗಿ ಸಂತೋಷವಾಗಿರಬೇಕು. ನಿನ್ನ ಪ್ರಕಾರ ಸಂತೋಷ ಅಂದ್ರೆ ಏನಮ್ಮ? ಅಮ್ಮ ಅನ್ನಿಸ್ಕೊಳ್ಳೋದಕ್ಕಿಂತ ಸಂತೋಷ ಬೇರೆ ಇನ್ನೇನಾದರೂ ಇದೆಯಾ? ಅಮ್ಮ, ಈ ವನಜ ಇತ್ತೀಚೆಗೆ ನಮ್ಮ ಮನೆಗೆ ಬರ್ತಿರೋದು ಜಾಸ್ತಿ ಆಗ್ತಿದೆಯಲ್ಲ, ಯಾಕಿರ್ಬೋದು? ಹೇ ಸಿರಿ, ಪೂರ್ಣಿ ಅಮ್ಮ, ಒಬ್ಬಳೆ ಬಂದ್ಯಾ? ಇಲ್ಲ, ಸಂಧ್ಯಾನು ಜೊತೆನಲ್ಲಿ ಬಂದು. ಇವತ್ತೆಂತ ಅದೃಷ್ಟ ನಮ್ದು, ಡಬಲ್ ದೇವ್ರ ದರ್ಶನ. ಒಂದು ಆ ದೇವ್ರದು, ಇನ್ನೊಂದು ಈ ದೇವ್ರದು. ಹೇ, ಹಾಗೆಲ್ಲ ಮಾತಾಡಬಾರ್ದು. ನಾವು ಬಂದಿರೋದು ದೇವ್ರ ದರ್ಶನಕ್ಕೆ. ಅಮ್ಮ, ತಾಯಿನೇ ದೇವರು ಅನ್ನೋ ಮಾತು ನೀವು ಕೇಳಿಲ್ವಾ? ಎಲ್ರಿಗೂ ತಾಯಿ ಪ್ರೀತಿ ಕೊಡ್ತಿರೋ ನಿಮ್ಮನ್ನ ದೇವರು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಸಾಕು ಸಾಕು. ನೀವಿಬ್ರು ನನಗೆ ಮಂತ್ರ, ಅಭಿಷೇಕ, ಅರ್ಚನೆ ಎಲ್ಲ ಮಾಡೋ ತರ ಕಾಣ್ತಾ ಇದ್ದೀರಾ. ನಡೀರಿ. ಅಮ್ಮ, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀರಾ, ಮನೆಗೆ ಬಂದು ಹೋಗಿ ಅಮ್ಮ. ಇಲ್ಲ ಪುಟ್ಟ, ನಮ್ಗಿನ್ನೂ ತುಂಬಾ ಕೆಲಸ ಇದೆ. ಕೆಲ್ಸನಾ? ಏನು? ಇವತ್ತು ಆಶ್ರಮದ ಮಕ್ಕಳಿಗೆ ಊಟ ಹಾಕಿಸಿ ಗಿಫ್ಟ್ ಕೊಡಬೇಕು ಅನ್ಕೊಂಡಿದೀವಿ. ಅವರೆಲ್ಲರೂ ಇಲ್ಲಿಗೆ ಬರ್ತಿದ್ದಾರೆ, ನೀನು ನಮ್ಮ ಜೊತೆ ಬಾ. ಅಯ್ಯೋ, ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ, ಬರ್ತೀನಿ. ಸಂಧ್ಯಾ ಇಲ್ಲಿ ಇಲ್ಲೇ ಎಲ್ಲೋ ಪ್ರದಕ್ಷಿಣೆ ಹಾಕ್ತಾ ಇರಬೇಕು. ಹೋಗೋಣ ಬನ್ನಿ. ಬಾ ಮಾಮ್, ತಿಂಡಿ ತಿನ್ನಂತೆ. ಅಯ್ಯೋ ಬೇಡ, ನನ್ನ ತಿಂಡಿ ಆಯಿತು. ಎಲ್ಲಿ ಪೂರ್ಣಿನೂ ತುಳಸಿಯವರು ಕಾಣಿಸ್ತಿಲ್ಲ?
ಅವರಿಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಶ್ರಮದ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಬರ್ತಿದ್ದಾರಂತೆ. ಪೂರ್ಣಿ ಅವ್ರಿಗೆಲ್ಲ ಊಟ ಬಟ್ಟೆ ಕೊಡ್ಬೇಕಂತೆ. ಆಶ್ರಮನ? ಹೌದಲ್ಲ, ಪೂರ್ಣಿನೂ ಆಶ್ರಮದಲ್ಲೇ ಬೆಳೆದಿರೋದು. ನೀವು ಬನ್ನಿ ವನಜವ್ರೆ, ಕೂತ್ಕೊಳ್ಳಿ. ಇಲ್ಲ, ನಾನು ಹೊರಡ್ತೀನಿ. ಅವರಿಬ್ರು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ? ಇಲ್ಲೇ ಪಕ್ಕದ ಏರಿಯಾದಲ್ಲಿ ಇದೆಯಲ್ಲ ಶಿವನ ದೇವಸ್ಥಾನ, ಅಲ್ಲಿಗೆ ಹೋಗಿದ್ದಾರೆ. ಹೌದಾ, ಸರಿ, ನಾನು ಹೊರಡ್ತೀನಿ. ಅಯ್ಯೋ, ಈಗಷ್ಟೇ ಬಂದಿದ್ದೀರಾ, ಆಗ್ಲೇ ಹೊರಡ್ತೀನಿ ಅಂತಿದ್ದೀರಲ್ಲ ವನಜ. ಹೌದು ಮಾಮ್, ಯಾಕೆ ಹೊರಡಬೇಕು? ಮನೇಲಿ ಅವರಿಲ್ಲ ಅಂತನಾ? ಚೇಚೆ, ಹಾಗೇನಿಲ್ಲ ದೀಪು. ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ. ಹಾಗೆ ನಿನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಲೇಟ್ ಆಯಿತು, ನಾನು ಬರ್ತೀನಿ. ಇವ್ರು ಯಾಕೆ ಎಲ್ಲ ವಿಚಾರಿಸ್ಕೊಂಡ್ರು? ಇವರೇನಾದರೂ ಪೂರ್ಣಿ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಿದ್ದಾರಾ? ಮಾಮ್, ಡ್ಯಾಡ್, ನಂಗೆ ಕಾಲೇಜಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ದೀಪಿಕಾ, ನಿಮ್ಮಮ್ಮ ಪೂರ್ಣಿ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ. ಅವಳು ಮನೇಲಿದ್ರೆ ತುಂಬ ಹೊತ್ತಿರ್ತಾರೆ. ಅವಳು ಇಲ್ಲ ಅಂದಿದ ತಕ್ಷಣ ಹೊರಟು ಬಿಡ್ತಾರೆ. ಛೇ, ಅದೇ ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಅಮ್ಮನ ಬುದ್ಧಿನೇ ನಂಗೆ ಅರ್ಥ ಆಗಲ್ಲ. ಏನೋ ನಡೀತಿದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ನನ್ನ ಕಣ್ ತಪ್ಪಿಸಿ ಎಲ್ಲಿ ಹೋಗೋಕ್ಕೆ ಸಾಧ್ಯ? ನಿನ್ನ ಬುದ್ಧಿ ಕೆಟ್ಟದೇ ಯೋಚನೆ ಮಾಡ್ತಿದೆ ಅಂತ ನನಗೆ ಗೊತ್ತು. ತುಂಬ ಬುದ್ಧಿ ಉಪಯೋಗಿಸ್ಬೇಡ. ಕಾಲ ಯಾವಾಗಲೂ ನಿನ್ನ ಕಡೆನೇ ಇರಲ್ಲ. ನೀವಿನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಕಾಲ ಯಾವಾಗ ಬರುತ್ತೋ ಏನೋ. ನಾನು ಅವಳನ್ನಿಲ್ಲೇ ನೋಡಿದೆ. ಇವತ್ತು ಯಾವುದೇ ಕಾರಣಕ್ಕೂ ಅವಳನ್ನ ಬಿಡಬಾರ್ದು. ಸರಿ ನಡೀರಿ, ಅವಳು ಇಲ್ಲಿಂದ ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ನೀವಿಬ್ರಿ ಕಡೆ ಹೋಗಿ, ನಾವಿಬ್ರಿ ಕಡೆ ಹೋಗೋಣ, ನಡಿ. ಅಯ್ಯಯ್ಯೋ, ಸಿಕ್ಕಾಕೊಂಡೆ ಅನ್ಸುತ್ತೆ. ದೇವ್ರೆ, ನಿನ್ ಸನ್ನಿಧಿಲಿದ್ದೀನಿ, ಈಗ ನೀನೇ ನನ್ನ ಕಾಪಾಡಬೇಕು. ಲವ್, ನೀನು ದೇವಸ್ಥಾನ ಆಚೆ ಇರೋ. ಅವಳೇನಾದ್ರೂ ಕಣ್ಣಿಗೆ ಕಾಣಿಸ್ತಾರೆ ನಮ್ಗೊಂದು ಕಾಲ್ ಮಾಡು, ಆಯ್ತಾ? ಬನ್ರ ಹುಡ್ಕನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.